ತಕ್ಷಣ ಶಿವಣ್ಣ ಅವರು ಓಟ್ ಬಂದುಬಿಟ್ಟ ತಕ್ಷಣ ನಮ್ಮವ್ರು ಹೇಳಿದ್ರು, ಇಲ್ಲಿ ಬೇಡ, ನೀವು ಹೋಗ್ರಿ, ನಾವು ಅಲ್ಲಿಗೆ ಹೋಗ್ತೀವಿ ಪ್ಯಾಲೇಸ್ಗೆ, ಸ್ಮಾರಕದ ಹತ್ರ ಬೇಡ. ಇದು ಪೌರಾಣಿಕ. ಅರ್ಥ ಆಗ್ತಾ ಇದ್ದೀರಾ? ಭಾವನೆಗಳನ್ನ ನಾವು ಹೊಂದ್ಕೊಂಡು ಹೋಗುವಂಥ ಮನುಷ್ಯನೇ ಮನುಷ್ಯ ರೀ. ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕರ್ನಾಟಕದ ಸಿನಿಮಾ ರಂಗದ ಆಸ್ತಿ ಅಂದರೆ ಅದು ಶಿವಣ್ಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಶಿವಣ್ಣ ಅವರ ಕೊಡುಗೆ ಸಿನಿಮಾ ರಂಗಕ್ಕೆ, ಚಿತ್ರರಂಗಕ್ಕೆ ಎಷ್ಟಿದೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಶಿವಣ್ಣನ ಜೊತೆ ಭಾಳಷ್ಟು ಆತ್ಮೀಯವಾಗಿ, ಭಾಳಷ್ಟು ಪ್ರೀತಿಯ ಸಂಬಂಧವನ್ನು ಹೊಂದಿರತಕ್ಕಂಥ ವಿನೋದ್ ರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಮಿಯಾಮಿಗೆ ಹೋಗ್ತಾ ಇರೋ ವಿಚಾರ, ಜೊತೆಗೆ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ನಲ್ಲಿದ್ದಾರೆ, ಅದಕ್ಕೆ ಚಿಕಿತ್ಸೆಯ ಸಂಬಂಧಪಟ್ಟ ಹಾಗೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಒಂದು ಅಭಯವನ್ನು ನೀಡಬೇಕು, ಸ್ವಲ್ಪ ಧೈರ್ಯವನ್ನು ತುಂಬಬೇಕು ಅನ್ನೋ ಕಾರಣಕ್ಕಾಗಿ ನೀವು ಶಿವಣ್ಣನನ್ನು ಭೇಟಿಯಾಗಿ ಬಂದ್ರಿ. ಶಿವಣ್ಣ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅವ್ರಿಗೊಂದಿಷ್ಟು ಧೈರ್ಯ ತುಂಬಬೇಕು ಅನ್ನೋ ಸಲುವಾಗಿ ನೀವೆಲ್ಲರೂ ಕೂಡ ಚಿತ್ರರಂಗದವ್ರು ಹೋಗಿದ್ರಿ. ಕೊನೆಯದಾಗಿ ಏನು ಹೇಳಿದ್ರಿ ಅವರಿಗೆ, ಏನು ಧೈರ್ಯ ತುಂಬಿದ್ರಿ? ನಾವು ಅವ್ರಿಗೆ ನಗಿಸ್ಬಿಟ್ಟು ಬಂದ್ವಿ. ಏನು ಅವರು ಸೆಕೆಂಡ್ ಸ್ಟೇಜು ಇಲ್ಲ, ಫಸ್ಟ್ ಸ್ಟೇಜು ಇಲ್ಲ, ಕ್ಯಾನ್ಸರೇ ಇಲ್ಲ ಅವರಿಗೆ, ಬನ್ನಿ ಯಾರಲ್ಲಿ ಹಂಗಿದೆ ಅಂತಂತ ಹೇಳ್ಬಿಟ್ಟು, ಕ್ಯಾನ್ಸರ್ ಇರಲ್ಲ, ಬನ್ನಿ, ಏನು ದೊಡ್ಡ ವಿಷಯ ಏನಲ್ಲ, ರೆಡಿ ಆಗಿಬಿಟ್ಟು ಪಕ್ಕ ಬರ್ತಾರೆ ಅವರು. ಇನ್ನು ಅವ್ರಿಗೆ ಅದೇ ಸ್ಟ್ಯಾಮಿನಾ ಇದೆ, ಅದೇ ಎನರ್ಜಿ ಇದೆ. ಮಾತಾಡಿ ಚೆನ್ನಾಗಿ ಇದೇ ಹೇಳಿದೆ ನಾನು, ನೀನು ಹುಟ್ಟಿದಬ್ಬ ಮಗಳದು ಅಂತ ಹಂಗೆ ಹೇಳ್ತಾಯಿದ್ರು. ಅಯ್ಯೋ ಅವ್ರು ಹೋಗ್ತಾರಪ್ಪ ಜಪಾನ್ ಇದಕ್ಕೆ ತಿನ್ನೋಕ್ಕೆ, ಇನ್ನೇನೋ ತಿನ್ನೋಕ್ಕೆ ಹೋಗ್ತಾರೆ, ನಾವು ತಿನ್ನೋಕ್ಕಾಗತ್ತಾ ಅಂತಂದ್ರೆ ಅದಕ್ಕೆ ಅವರಿಗೆ ಫೀಲ್ ಆಯಿತು. ಬಿಡಿ ನಾವು ಪಕ್ಕ ಲೋಕಲ್ ಏನು ಸಿಗತ್ತೆ ಅದೇ ತಿನ್ಕೊಂಡು ಜೀವನ ಮಾಡೋಣ, ಹೋಗೆಲ್ಲ ಮುಗಿಸ್ಕೊಂಬನ್ನಿ, ನಾಟಿ ಕೋಳಿ ಸಾರು ಮುದ್ದೆ ಉಣ್ಬಿಡೋಣ ಜಮ್ಮಂತ. ಅಷ್ಟೇ ಜೀವನ. ಖಾರ ಬೇಕು ಅಂತಾರೆ, ಆ ನಂತರ ಸ್ವಲ್ಪ ಖಾರ ಕಡಿಮೆ ಮಾಡೋದು, ಆಮೇಲೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ. ಇನ್ನು ಕೆಲವು ಅವರೇ ಹೇಳಿಬಿಟ್ರು ಪಾಪ, ನಾನು ಸ್ಮೋಕ್ ಮಾಡೋದನ್ನ ಬಿಡ್ತಾಯಿದ್ದೀನಿ, ಅದೆಲ್ಲ ಬೇಡ ಅಂತೆಲ್ಲ ನಿಲ್ಲಿಸ್ತಾ ಇದ್ದೀನಿ ಅಂತಂತ ಹೇಳ್ಬಿಟ್ಟು ಹೇಳಿದ್ರು. ಪಾಪ ಅವ್ರಿಗೆ ಅದು ತಾನು ಚೆನ್ನಾಗಿರಬೇಕು ಅನ್ನುವಂಥದ್ದು ತನಗೆ ಬಂದಿದೆ ಮನಸ್ಸಲ್ಲಿ. ಹೌದು, ನೀವು ಚೆನ್ನಾಗಿರಬೇಕು. ನೀವು ನಿಮ್ಮ ಮಕ್ಕಳಿಗೆ ನೀವು ತಂದೆ, ಆದರೆ ನಿಮ್ಮ ತಂದೆಗೆ ನೀವು ಮಗನೇ. ಅವರು ನಿಮಗೆ ಪ್ರತ್ಯಕ್ಷವಾಗಿ ಇಲ್ದಿರ ಇರ್ಬೋದು, ಪರೋಕ್ಷವಾಗಿ ಆತ್ಮ ನೊಂದ್ಕೋತಾ ಇರುತ್ತೆ, ಅದು ನಿಮ್ಗೆ ಅರ್ಥ ಆಗಿಲ್ಲ. ಈ ಮೂಲಕ ಭಗವಂತ ಅದನ್ನ ತಿಳಿಸ್ತಾ ಇದ್ದೇನೆ, ನೀನು ಆರೋಗ್ಯವಾಗಿರು ಅನ್ನುವಂಥದ್ದು. ಖಂಡಿತ ಅದು ಪ್ರತಿಯೊಬ್ಬರಿಗೂ, ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ. ನಾವು ದೊಡ್ಡವರು ಯಾರು ದೊಡ್ಡವರು? ನಾವೆಲ್ಲ ಮೀಸೆ ಇಟ್ಟು ಮಕ್ಕಳೇ. ಯಾರು ಹೇಳಿದ್ದು ನಾವು ದೊಡ್ಡವ್ರು? ಯಾರೂ ಆಗೋಕ್ಕಾಗಲ್ಲ ಅಪ್ಪಾಜಿ, ಎಲ್ಲ ನಮ್ಮ ಅಪ್ಪ ಅಮ್ಮಂದ್ರಿಗೆ ನಾವು ಮಕ್ಕಳೇ. ಬಿಡಿ, ನಮ್ಮ ಮಕ್ಕಳಿಗೆ ನಾವು ತಂದೆ ಅಂತಂತ ಹೇಳ್ಬೋದು, ಅಷ್ಟು ಬಿಟ್ಟರೆ ನಾವು ದೊಡ್ಡವರು ಅಂತ ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಅದೇ ಸತ್ಯ, ಅದಿನ್ನೇನಿದೆ. ಪಾಪ ಆರೋಗ್ಯವಾಗಿ ಕ್ಷೇಮವಾಗಿ ಹೋಗಿ, ಆರೋಗ್ಯವಾಗಿ ಲಾಭದಾಯಕವಾಗಿ ಬಂದು, ನಾನು ಅದನ್ನೇ ಹೇಳ್ತೀನಿ, ಭಾಗ್ಯವಂತರಾಗಲಿ, ಶ್ರೇಷ್ಠರಾಗಲಿ, ಇನ್ನೂ ಒಂದಷ್ಟು ಸಿನಿಮಾಗಳು ಕೊಡಲಿ. ತನ್ನ ಆಸೆ ಅಂತ ದಿನ ಕೆಲಸ ಮಾಡಬೇಕು ಅನ್ನುವಂಥ ಇಷ್ಟ ಅವ್ರಿಗೆ, ದಿನ ಅವ್ರಿಗೆ ಆ ಕೆಲಸ ಮಾಡುವಂಥ ಚೈತನ್ಯ, ಶಕ್ತಿ, ತಂದೆ ತಾಯಿ ಆಶೀರ್ವಾದ, ನಮ್ಮೆಲ್ಲರ ಒಂದು ಹಂಬಲ, ಹಾರೈಕೆ, ಪ್ರೀತಿ ಅವ್ರ ಜೊತೆಯಲ್ಲಿ ಯಾವ ಸದಾಕಾಲ ಇದ್ದೇ ಇರುತ್ತೆ ಇವರೇ. ಯಾಕಂದರೆ ಜೀವನದಲ್ಲಿ ಅವರು ಅಷ್ಟೇ ಪಾಪ. ಇಲ್ಲ ಒಂದು ಕಡೆ ನಾವು ರಾಘಣ್ಣನ ನೆನೆಸ್ಕೊಂಡಾಗಲೂ ಅಷ್ಟೇ ಅನ್ನಿಸ್ತದೆ ಪಾಪ. ಎಲ್ಲ ನಾವು ಮಾಡ್ತಾಯಿರ್ತೀವಿ, ನಾವು ಯಶಸ್ಸು ಗಳಿಸ್ಬೇಕು ಅಂತಂತ ಹೇಳ್ತೀವಿ, ಇನ್ನೊಂದು ಮಾಡ್ತೀವಿ, ಎಲ್ಲನೂ ಜೊತೆಯಲ್ಲಿ. ಇದಕ್ಕೆಲ್ಲ ನಮಗೆ ಜೊತೆಯಾಗಿ ನಿಂತಿದ್ದು ಯಾರು ಅನ್ನೋದೇ ಮರ್ತು ಬಿಡ್ತೀವಿ. ಯಾರು ಗೊತ್ತಾ ನಿಮಗೆ? ಆರೋಗ್ಯ. ಖಂಡಿತ ಆರೋಗ್ಯ. ನೀನು ಆರೋಗ್ಯ ಇರೋ ಜಾಗದಲ್ಲಿ ಅನ್ನ ಹಾಕಿಬಿಟ್ರೆ ಏನಿದೆ? ಆಮೇಲೆ ಏನೂ ಇಲ್ಲ. ಅದರಿಂದ ಆರೋಗ್ಯವೇ ಭಾಗ್ಯ ನಮಗೆ. ಸ್ವಲ್ಪ ಟೆನ್ಸ್ ಆಗಿದ್ರ ಅಥವಾ ತುಂಬ ಜೋಶ್ ಆಗಿದ್ರ? ಅಟ್ಲೀಸ್ಟ್ ನೀವೆಲ್ಲರೂ ಇರೋ ಕಾರಣ, ಇಡೀ ಕನ್ನಡಿಗರ ಪ್ರೀತಿ. ನಾನೇನು ಹೇಳ್ತಾ ಇದ್ದೀನಿ, ಶಿವಣ್ಣವ್ರಿಗೆ ಅವ್ರು ಬಂದ ನಂತರ ಬರೀ ಅವ್ರನ್ನ ನಗಿಸ್ಕೊಂಡು ಹೇಳ್ಕೊಂಡು ಹೋಗುವಂಥವ್ರು ಬೇಕು. ಅವ್ರಿಗೆ ಇನ್ನೂ ಯಾರಾದರೂ ಟೆನ್ಷನ್ ಕೊಡುವಂಥದ್ದು, ಇನ್ನೇನೋ ಕೇಳುವಂಥದ್ದು, ಯಾರನ್ನು ನಾವೇನು ಪ್ರಶ್ನಿಸ್ಬೇಕು, ಎಷ್ಟು ಪ್ರಶ್ನಿಸ್ಬೇಕು, ಯಾವ ಥರ ಪ್ರಶ್ನಿಸ್ಬೇಕು ಅಷ್ಟೇ ಪ್ರಶ್ನಿಸ್ಬೇಕು. ಕೆಲವು ತಾಳ್ಮೆಯಿಂದ ಉತ್ತರ ಕೊಡೋಕ್ಕೆ ಸಾಧ್ಯ, ಕೆಲವು ತಾಳ್ಮೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ, ಕೆಲವು ಜೀವನದ ಸಂದಿಗ್ಧ ಪರಿಸ್ಥಿತಿ ಆಗುತ್ತೆ. ಅದಕ್ಕೂ ಕೇಳೋ ಪ್ರಶ್ನೆಗೂ ಅದು ಸಮಂಜಸ ಆಗದಿರ ಅದು ಘರ್ಷಣೆನಲ್ಲಿ ಮುಗಿದೋಗುತ್ತೆ. ಈ ಥರದ್ದೆಲ್ಲ ಅವ್ರ ಜೀವನದಲ್ಲಿ ಭಗವಂತ ಆಗದಿರ ಅವ್ರು ನೆಮ್ಮದಿಯಾಗಿ ಇನ್ನೂ ಎಷ್ಟೋ ಕಾಲಗಳು ಅವರು ಖುಷಿಯಾಗಿ ಬಾಳುವಂಥ ವ್ಯಕ್ತಿನ, ಜೋಶ್ ಇರುವಂಥ ಮನುಷ್ಯರವರು. ಅದು ನಾನು ತುಂಬ ಸಂತೋಷ ಪಡ್ತೀನಿ. ಆಮೇಲೆ ಔಟ್ ಆಫ್ ಬಾಂಡ್ಸ್, ಒಂದು ಕಟ್ಟುಪಾಡು ಒಳಗೇ ನಾನು ಇರಬೇಕು ಅಂತ ಬಯಸೋರಲ್ಲ ಶಿವಣ್ಣ. ಹಾಗಾಗಿ ಆ ಹೆಸರೇ ನೋಡ್ರಿ, ನೀವು ಅರ್ಥ ಮಾಡ್ಕೊಂಬಿಡ್ರಿ. ಶಿವ ಅನ್ನುವಂಥ ಹೆಸರಿರ್ತಕ್ಕಂಥವ್ರನ್ನ ಯಾರನ್ನೂ ಕಟ್ಟಾಕೋಕ್ಕಾಗಲ್ಲ.
ಅರ್ಥ ಆಗ್ತಾ ಇದ್ದೀರಾ? ಸ್ವೇಚ್ಛಾನುಸಾರಿ ಅವನು, ಅಷ್ಟೇ, ಕ್ಲೋಸ್. ಹಾಗೆ ಇರ್ತಾರೆ ಇವರು, ಸ್ವೇಚ್ಛಾನುಸಾರವಾಗಿ ಆತನ ಬಿಟ್ಬಿಡು. ಆತನಿಗೆ ಯು ಶುಡ್ ನಾಟ್ ಕ್ಯಾಚ್ ಮಾಡಿದ ತಕ್ಷಣ ಆತನಿಗೆ ಹೀಗೆ ಹೋಗ್ತಾ ಇರ್ತದೆ ಜೀವ. ಅದು ಹೆಸರು ಬಲ, ಅದು ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತು ನಿಮಗೆ? ಹಾಗಾಗಿ ನಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬಿಟ್ಟು, ಇದು ಶಾಸ್ತ್ರ ಸಂಪ್ರದಾಯ, ಇದು ಬೇರೆ. ಅರ್ಥ ಆಗ್ತಾ ಇದ್ದೀರಾ? ವ್ಯಕ್ತಿತ್ವ, ತನ್ನ ಒಂದು ಬಿಹೇವಿಯರ್ ಏನಿದೆಯೋ, ಅವರ ಅಭ್ಯಾಸ, ಅವ್ರ ಅದಕ್ಕೆ ಅನುಗುಣವಾಗಿ ಬಂದ ಮೇಲೇನೂ ಅವರನ್ನು ಅದೇ ಜೋಶ್ನಲ್ಲಿ, ಅದೇ ಪ್ರೀತಿನಲ್ಲಿ ಇಟ್ಕೊಂಡು ಹೋಗ್ಬೇಕಂತ, ಅಷ್ಟೇ, ಕ್ಲೋಸ್. ಚೆನ್ನಾಗಿರ್ತಾರೆ. ನನಗೆ ಸಂಪೂರ್ಣವಾಗಿ ನನಗೆ ನಂಬಿಕೆ ಇದೆ. ನನ್ನ ಹತ್ರ ಮಾತಾಡಿದಾಗಲೂ ಕೂಡ ಅವರು, ಅದೇ ನಾನು ಹೇಳಿದೆ, ಚೆನ್ನೈ ನಾವು ಹೋಗ್ತಾ ಇದ್ದೀವಿ, ಬುಹಾರೀಸು ಆಯಿತಾ, ಮೆರಿನಾ ಕ್ಯಾಂಟೀನು, ಅಲ್ಲೊಂದು ಹಮೀದಿಯಾ ಹೋಟ್ಲು ಟಿ ನಗರಲ್ಲಿ, ಡೀಲಕ್ಸ್ ಹೋಟ್ಲು. ಅವ್ರ ತಾಯಿಯವರು ಬಂದು ರತ್ನ ಸ್ಟೋರ್ಸಲ್ಲಿ ಬಂದು ಪಾತ್ರೆಗಳೆಲ್ಲ ತೊಗೊಳ್ಳೋರು. ಅವ್ರ ಗಾಡಿ ಅದು ಯಾವುದಾದ ನೀಲಿ ಕಲರ್, ಸ್ಕೈ ಬ್ಲೂ ಕಲರ್ದು ಒಂದು ಸ್ವಲ್ಪ ಆ ಗಾಡಿ ಇರೋದು. ಅಲ್ಲಿ ಅವರು ನೋಡ್ತಾಯಿದ್ವಿ. ನೋಡಿಬಿಟ್ಟು ಆಮೇಲೆ ನಾವು ಹೋಗಿ ಉಳಿದಿದ್ದು ನಾವು ಶಾಪಿಂಗ್ ಮಾಡ್ತಾಯಿದ್ವಿ. ಇದು ಆಮೇಲೆ ಬೃಂದಾವನ್ ಎಕ್ಸ್ಪ್ರೆಸ್ದು ಹೇಳಿದೆ ಅವರಿಗೆ ಎಕ್ಸ್ಪೀರಿಯನ್ಸು. ಟ್ರೈನಲ್ಲಿ ಹೋಗೋದು, ಅಮ್ಮವ್ರು ಇದರಲ್ಲಿ ಇರ್ತಾಯಿದ್ರು, ನಾನು ಕರ್ಕೊಂಡು ಹೋಗಿ ಸೈಡಲ್ಲಿ ನಿಂತ್ಕೊಂಡು ಆಮ್ಲೆಟ್ಟು ಮತ್ತು ಇದು ಬ್ರೆಡ್ ಟೋಸ್ಟು. ಆವಾಗ ಅದೇ ಫೇಮಸ್. ಅದು 30-35 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಅದೇ ಫೇಮಸ್ಸು. ಆ ಗಾಡಿ ಡಗ 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 ಅಂತ ಹಿಂಗೆ ಆಡ್ಕೊಂಡು ಹೋಗೋದು ಆ ಗಾಡಿ, ಬೃಂದಾವನ್ ಎಕ್ಸ್ಪ್ರೆಸ್. ಅದೇ ಫೇಮಸ್. ಯಾಕೆ ಶೂಟಿಂಗ್ ಮುಗಿಸ್ಕೊಳ್ಳೋರು ಬರೋರು. ನಾನು ಪಿಕ್ಚರ್ ಪಾತ್ರ ಮಾಡ್ತಾ ಇರಲಿಲ್ಲ. ಶಿವಣ್ಣವ್ರು ಅಷ್ಟೇ, ಹೋಗೋರು ಬರೋರು ಚೆನ್ನಾಗಿ. ಈ ತುಂಬ ಜೋವಿಯಲ್ಲಾಗಿ ಅದನ್ನೇ ಹೇಳಿದ್ದು. ಆ ಒಂದು ಸಂತೋಷ, ನೆಮ್ಮದಿ, ನಾವು ಇಷ್ಟೆಲ್ಲ ಮಾಡಿದಾಗ ಆರೋಗ್ಯ ಕ್ಷೀಣಿಸ್ತಕ್ಕಂಥ ಯಶಸ್ಸು ಏನು ಅನ್ನುವಂಥದ್ದು ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಸರಿ, ಗುಡಿಯಲ್ಲಿ ನಿಂತಿದ್ದೀವಿ ನಾವು. ಯಾಕೆಂದರೆ ನೋಡಿ, ನಾನು ಈ ಜಾಗಕ್ಕೆ ಬಂದಾಗೆಲ್ಲ ಆ ಥರದ್ದು ಒಂದು ಪಾಸಿಟಿವ್ ವೈಬ್ಸ್ ಯಾಕಾಗುತ್ತೆ ಅಂದರೆ, ಇವತ್ತು ನನಗೆ ಆ ಥರದ್ದೇ ಫೀಲ್ ಆಗ್ತಾ ಇದೆ. ಜೊತೆಗೆ ಶಿವಣ್ಣ ನಿಮ್ಮ ಜೊತೆಗೆ ಯಾವ ರೀತಿಯಾದಂಥ ಒಡನಾಟ ಇದೆ ಅನ್ನೋದಕ್ಕೆ ತಾಯಿಯವರು ಹುಷಾರಿಲ್ಲದೆ ಇದ್ದಾಗ ಬಂದು ಯಾರು ಏನೇ ಮಾತಾಡಿದ್ರು ನಿಮ್ಮ ಹತ್ರ ಬಂದು ಅಷ್ಟು ಧೈರ್ಯ ನಿಂತ್ಕೊಂಡು ಅಷ್ಟು ಭಾವುಕರಾಗಿ ಮಾತನಾಡಿದರು. ಶಿವಣ್ಣ ವೈ ಸ್ಪೆಷಲ್ ಸರ್ ನಿಮ್ಮ ಅವರ ನಡುವಿನ ಸ್ನೇಹ ಸಂಬಂಧದ ಬಗ್ಗೆ ಮಾತನಾಡೋದು ಯಾವುದಾದ್ರು ಇಂಪಾರ್ಟೆಂಟ್? ನಾನು ಒಂದೇ ಒಂದು ಹೇಳಿಲ್ಲ, ಶಿವಣ್ಣ ಅವರು ಏನು ಅನ್ನುವಂಥದ್ದು ಶಿವಣ್ಣನಿಗೆ ಗೊತ್ತು. ಅದು ಸುಮ್ಮನೆ ನಾವು ಮಾತಾಡ್ಬಿಟ್ಟು ಬಿಟ್ಬಿಟ್ರೆ ಅದರಲ್ಲಿ ಅರ್ಥ ಇಲ್ಲ. ಆತ ಬಂದು ತುಂಬ ಜೋವಿಯಲಾಗಿರೋಕ್ಕೆ ಆತನಿಗೆ ಇಷ್ಟ. ಅದೇನಿದು ಓಪನ್ ಆಗಿ ಮಾತಾಡ್ಬಿಡು ನನ್ನ ಹತ್ರ ಅಂತಂತ ಹೇಳುವಂಥ ಭಾವನೆ ಇರುವಂಥ ಮನುಷ್ಯ. ಇನ್ನು ಸ್ವಲ್ಪ ಹಿಂಗಂಗೆ ಅಂತ ಹೇಳಿದಾಗ ಆತ ಹೆಸಿಟೇಟ್ ಮಾಡಿಬಿಟ್ಟು ತಿರುಗಿ ನೋಡೋಕ್ಕೆ ಇಷ್ಟಪಡಲ್ಲ. ಅದು ಆತನ ವ್ಯಕ್ತಿತ್ವ. ಹಂಗೆ ಹೋಗುತ್ತೆ. ಅದೊಂದು ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಅದು ಒಂದು ಇದು ಇರುತ್ತೆ, ಸ್ವಭಾವ ಇರುತ್ತೆ. ಸ್ವಭಾವ ಅಂದರೆ ಅವರ ಸ್ವಾಭಿಮಾನಕ್ಕೆ ಅನುಗುಣವಾಗಿ ಅದು ಬೆಳೆದೋಗಿರುತ್ತೆ. ಅದು ಅಷ್ಟೇ. ಆದರೆ ನನಗೇನು ಅನ್ನಿಸ್ತಾ ಇದೆ, ಅವರ ಆರೋಗ್ಯ ಮುಖ್ಯ ಫಸ್ಟು. ಬಂದರು, ನನ್ನ ತಾಯಿಯವ್ರು ನೋಡಿದ್ರು, ಅದು ಪ್ರೀತಿ, ವಿಶ್ವಾಸ. ನೋಡ್ರಿ, ತಾನು ಆಡಲಿಲ್ಲ ಅಂದರೂ ಕೂಡ ತನ್ನ ರೋಮಕೂಪುಗಳು ಆಡತ್ತೆ. ಈಗ ನಮ್ಗೆ ಹೇಗಲ್ಲಿ ಹೋಗಲೇಬೇಕು ಅಂತ ಅನ್ನಿಸ್ಬಿಡ್ತು. ನಾನು ಇವ್ರಿಗೆ ಮಾತಾಡಿ, ಪರಮವ್ರಿಗೆ ಮಾತಾಡಿ, ಇಮಿಡಿಯೇಟ್ಲಿ ನಾವು ಹೋಗಲೇಬೇಕು ಇವ್ರಂತ. ನನಗೆ ಹೋರಾಟ, ರೈತರದ್ದು ಹೋರಾಟ ಅಂತಾರೆ. ಬೆಳಿಗ್ಗೆ ಬಂದಿಲ್ಲಿ ಅದು ಬಿಟ್ಕೊಡೋಕ್ಕಾಗಲ್ಲ. ಇದು ಇವ್ರ ಮೇಂಟೆನೆನ್ಸು, ರೇಷನ್ಸ್ ಬೇಕಾಗತ್ತೆ. ಯಾಕಂದರೆ ಜನ ಭಾನುವಾರ ಶನಿವಾರ ಜಾಸ್ತಿ ಆಗಿಬಿಡ್ತಾರೆ. ಆ ಸಮಯದಲ್ಲಿ ಮಾಮೂಲಿ ದಿವಸದಲ್ಲೂ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾರೆ. ಅವ್ರ ಜನಗಳಿಗೆ ಭಾವನೆ ತುಂಬಿರ್ತಕ್ಕಂಥ ಒಂದು ಇದರಲ್ಲಿ ಬರ್ತಾರೆ. ಅದ್ರ ಮಧ್ಯೆ ನನಗೆ ಶಿವಣ್ಣವರು ಹೋಗೋಕ್ಕೆ ಮುಂಚೆ ನಾನು ನೋಡಬೇಕು ಅನ್ನುವಂಥ. ನಾನು DKDಗೆ ಹೋಗಬೇಕಾಗಿತ್ತು, ನಂಗೆ ಆಗಲಿಲ್ಲ. ನನಗೂ ಆರೋಗ್ಯ ಸರಿ ಇಲ್ಲ, ಆಪ್ರೇಷನ್ಸ್ ಆಯಿತು. ಅದು ಹೇಳಿದೆ, ನಾನೇ ಕರಿತಾ ಇದ್ದೆ. ನಾನು ಹೇಳಿದೆ ಝೀನವ್ರಿಗೆ, ನಾನೇ ಫೋನ್ ಮಾಡ್ತೀನಿ ವಿನೋದ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವರ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಚೂರು ಕಲ್ಮಶ ಇಲ್ದರ ವ್ಯಕ್ತಪಡಿಸಿದ್ರು. ತನ್ನ ದೊಡ್ಡತನ ಅದು ನಾವು ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಅದನ್ನು ನಾವು ಹೃದಯದಲ್ಲೇ ಇಟ್ಕೊಂಡ್ವಿ. ಒಂದು. ಎರಡನೇದು, ಅಭಿಮಾನಿಗಳಿಗೆ ಏನು ಗೊತ್ತಾಯಿತು, ಏನು ಗೊತ್ತಾಗಲಿಲ್ಲ. ಅಭಿಮಾನಿಗಳಿಗೆ ಯಾರು ಏನು ಹೇಳಿದ್ರು, ಏನು ಹೇಳಲಿಲ್ಲ. ಆದರೆ ನಾವು ಮಾತ್ರ ಹೀಗೆ ಬಾಳಿದ್ವಿ. ಹೇಗೆ ಬಾಳಿದ್ವಿ? ನಮ್ಮನ್ನು ನೋಡಿ ಜೀವನ ಮಾಡೋದನ್ನು ಕಲೀರಿ ಅಂತಂತ ಹೇಳ್ತಾ ಇದ್ದೀನಿ ನಾನು. ಸುದೀಪ್ ಸರ್ ಭಾವುಕರಾದ್ರ ಸರ್, ಅದೊಂದು ಫೋಟೋದಲ್ಲಿ ಅವ್ರು ತಪ್ಕೊಂಡ್ಬಿಡ್ತಾರೆ, ಕಣ್ಣಲ್ಲಿ ನೀರು ಕಾಣಿಸುತ್ತೆ. ಈ ಹೋಗೋಕ್ಕಿಂತ ಮುಂಚೆ ಮಾತನಾಡ್ತಿಕ್ಕೆ ನೀವೆಲ್ಲರೂ ಕೂಡ ಹೋದ ಸಂದರ್ಭದಲ್ಲಿ ಆ ಘಟನೆ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಾನು ಸಪ್ರೇಟಾಗಿ ಹೋಗಿದ್ದೆ. ನೋಡಿ, ನನಗೆ ಆ ಥರ ಹೀಗೆ ನನಗೆ ಕಂಟ್ರೋಲ್, ನಾನು ಭಾವನೆಗಳನ್ನ ನನಗೆ ಅಳು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆದರೂ ನಾನು ತಲೆನೆಲ್ಲ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ಏನು ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ತಿರುಗಿಸ್ಬಿಟ್ಟೆ. ನನ್ನ ಮಾತನ್ನ ಬರೀ ನಗ್ಸ್ಬಿಟ್ಟೆ ಅವ್ರನ್ನ. ನಮ್ಮ ಪ್ರೊಡ್ಯೂಸರ್ ಯಾರೋ ಇದ್ದರು, ಅವ್ರಿಗೆ
ನೋಡಿ ನಾಯಕ ಪಿಕ್ಚರ್ ಪ್ರೊಡ್ಯೂಸರು ಅಂತ ಹೇಳಿದ್ರೆ ಆ ಪಿಕ್ಚರ್ಗೆ ಶಿವಣ್ಣವರೇ ಬಂದು ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿದ್ರು, ಕ್ಲಾಪ್ ಮಾಡಿದ್ರು, ಸ್ವಿಚ್ ಆನ್ ಮಾಡಿರಿ. ಹೇಳಿದೆ ಅದೇ ಹೇಳಿದೆ ಅಲ್ಲಿ ಏನೇ ಮಾಡ್ತಾರೆ ಬರೇ ಸುಮ್ಮನೆ ಅಲ್ಲಿ ಇದು ಓಡಿಸ್ತಾ ಇದೆಯಾ ಕಾಗೆ ಓಡಿಸ್ತಾ ಬರೇ ಅಲ್ಲಿ ನೆಟ್ಟಿಗೆ ಅಂತೇಳಿ ನಾನು ಕರೆದಿದ್ದೆ. ನನ್ನ ಜೊತೆ ಬಂದು ಕೂತ್ಕೊಂಡ್ರು, ಜೀವನ ಅನುಭವಿಸು ಅಂತ ಹೇಳ್ಬಿಟ್ಟು. ಈಗ ನಾವು ಏನು ಮಾಡ್ತೀವಿ ಅಂದರೆ ಜೋಶ್ ಅನ್ನುವಂಥದ್ದನ್ನ ಅದನ್ನೇ ಶಿವಣ್ಣವ್ರಿಗೆ ನಾನು ಹೇಳಿದೆ. ಇನ್ನೂವರೆಗೂ ಒಂದು ಲೈಫ್ ಮಾಡಿದ್ವಿ, ಬಂದ ಮೇಲೆ ನೀವು ಹಳೇ ಸ್ಟೈಲ್ನಲ್ಲೇ ಇಡಬೇಕು ಅಂತ ಹೇಳಿದೆ ನಾನು. ಏನೇ ಇದ್ರು ಬನ್ನಿ ಕೂತ್ಕೊಂಡು ಒಳ್ಳೆ ನಾಟಿ ಕೋಳಿ ಸಾರು ಮುದ್ದೆ, ಅದಲ್ದಿರ ತಲೆ ಕಾಲು ಸೊಪ್ಪು ಮಾಡ್ಬೇಕು, ಖಾರ ಕಮ್ಮಿ ಮಾಡೋ, ಅಯ್ಯೋ ಖಾರ ಜಾಸ್ತಿ ಇದ್ರೆ ತಿನ್ನೋಕೆ ಬಿಡಿ, ಅದು ಸಪ್ರೇಟಾಗಿ ಮಾಡ್ಸೋಣ, ಅಮ್ಮವ್ರ ಹತ್ರ ಪುಡಿ ಎಲ್ಲ ಮಾಡಿ ಸಿಕ್ಕಿದ್ದೀನಿ ಮಾಡೋಣ ಹೇಳಿ ಕ್ಯಾಶುವಲ್ ಆಗಿ. ಆ್ಯಕ್ಚುಲಿ ನೀವು ಎಷ್ಟು ಸ್ಪಿರಿಚುವಲ್ ಅಷ್ಟೇ ಜೋವಿಯಲ್, ಅವರು ಕೂಡ ಅಷ್ಟೇ ತುಂಟತನ, ಅಷ್ಟೇ ಮಗುವಿನ ಮನಸ್ಸು. ನಿಮ್ಮಿಬ್ಬರು ಕೂಡ ನಿಮ್ಮಿಬ್ಬರ ಮಧ್ಯೆ ಯಾವ್ದಾದ್ರು ಒಂದು ಆ ಥರ ಸ್ಪೆಷಲ್ ಮೂಮೆಂಟು ಮರೆಯೋಕ್ಕಾಗದೇ ಇರೋದು ಅಥವಾ ಎಲ್ಲೂ ಹಂಚ್ಕೊಳ್ದೇ ಇರೋದು ಆ ಥರದ್ದು ಯಾವ್ದಾದ್ರು ಒಂದು ಮೊಮೆಂಟ್ ಇದೆಯಾ ಸರ್ ಹೇಳೋದಾದರೆ? ಪಾಪ ನೋಡಿ ಈಗ ಗೊತ್ತಿಲ್ಲ. ನೋಡಿ ಅಮ್ಮ ನಾನು ಅವರ ಅದೇ ಅಪ್ಪಾಜಿಯವ್ರದ್ದು ಇದು ಲೋಕಾರ್ಪಣೆ ಮಾಡುವಾಗ ನಾವು ಬಂದ್ವಿ. ಇಲ್ಲಿಗೆ ಬಂದ ತಕ್ಷಣ ಶಿವಣ್ಣವ್ರು ಓಟ್ ಬಂದುಬಿಟ್ಟ ತಕ್ಷಣ ಅಮ್ಮವ್ರು ಹೇಳಿದ್ರು, ಇಲ್ಲಿ ಬೇಡ, ನೀವು ಹೋಗ್ರಿ, ನಾವು ಅಲ್ಲಿಗೆ ಹೋಗ್ತೀವಿ ಪ್ಯಾಲೇಸ್ಗೆ, ಸ್ಮಾರಕದ ಹತ್ರ ಬೇಡ, ಇದು ಪೌರಾಣಿಕ. ಅರ್ಥ ಆಗ್ತಾ ಇದ್ದೀರಾ? ಭಾವನೆಗಳನ್ನ ನಾವು ಹೊಂದ್ಕೊಂಡು ಹೋಗುವಂಥ ಮನುಷ್ಯ ರೀ. ಅರ್ಥ ಆಗ್ತಾ ಇದ್ದೀರಾ ನಿಮಗೆ? ಇಟ್ ಈಸ್ ನಾಟ್ ಅ ಶೋ ಬಿಸ್ನೆಸ್, ಇಟ್ ಈಸ್ ಅ ರಿಯಲ್ ಫ್ಯಾಕ್ಟ್ ಆಫ್ ಲೈಫ್. ಹೌ ವಿ ಅಂಡರ್ಸ್ಟ್ಯಾಂಡ್ ದ ಲೈಫ್, ಹೌ ವಿ ಟೇಕ್ ದ ಲೈಫ್, ಹೇಗೆ ನಾವು ಜೀವನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಜಗಳ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ಇದರಲ್ಲಿ ನಾವು ನನ್ನ ತಾಯಿಯವ್ರ ನಂಬಿಕೆನೇ ಹಿಡಿದಿರೋರು. ಹಾಗಾಗಿ ನಾವೇನಾಗಿರಬೇಕು ಅನ್ನುವಂಥದ್ದು ಮಾತ್ರ ಅವರ ತಿಳುವಳಿಕೆಯಲ್ಲಿ ಅವರಿಗೆ ಅಮ್ಮನಿಗೆ ನಾವು ಹೇಗಿರ್ಬೇಕು ಫಸ್ಟ್ ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡು, ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಹೇಳೋರು. ಸೊ ಅದು ಮಾಡ್ತಾ ನಿಮಗೆ ಅದು ಸರಿ ಹೋಗುತ್ತೆ. ಅದಕ್ಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ. ಕೃಷಿಗಾರ ಅವನಿಗೆ ಯಾವತ್ತೂ ಅವನಿಗೆ ಕಷ್ಟನೇ ಬರಲ್ಲ. ತಪಸ್ಸು ಮಾಡೋನಿಗೆ ಆ ಪಾತಕಿಂದ ಹೊರಟೋಗ್ಬಿಡ್ತದೆ, ಇರೋದಿಲ್ಲ ದೇಹದಲ್ಲಿ.